ದಿವಸ ವಿಶ್ವ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘ ಆಕಾಂಕ್ಷೆ ಅಧ್ಯಕ್ಷನಾಗಿ ನಮ್ಮ ಎಲ್ಲ ಕಾರ್ಮಿಕರಿಗೆ ಶುಭ ಹಾರೈಸಲು ಇಚ್ಛಿಸ್ತೀನಿ. ಅದೇ ರೀತಿ ಪ್ರತಿ ವರ್ಷದಂತೆ ಸುಮಾರು ಒಂದು ದಶಕದಿಂದ ನಾವು ಈ ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘವನ್ನು ನೋಂದಣಿ ಮಾಡಿ ಅಸಂಘಟಿತ ಕಾರ್ಮಿಕರಿಗೆ ಸುಮಾರು 3,500ದಿಂದ 4,000ದಷ್ಟು ಅಸಂಘಟಿತ ಕಾರ್ಮಿಕರು ಇಲ್ಲಿ ನೋಂದಾಯಿತರಾಗಿರ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಅವರಿಗೆ ಫುಡ್ ಕಿಟ್ ಅಂದರೆ ರೇಷನ್ ಕಿಟ್ ಅಕ್ಕಿ ಇರ್ಬೋದು, ಅಕ್ಕಿ, ಎಣ್ಣೆ, ಬೇಳೆ ಎಲ್ಲನೂ ಇರೋಂಥ ಒಂದು ಫುಡ್ ಕಿಟ್ಟನ್ನು ಇವತ್ತು ವಿತರಿಸಿದ್ದೀವಿ. ಅದರ ಜೊತೆಗೆ ಸೇಫ್ಟಿ ಕಿಟ್, ನ್ಯೂಟ್ರಿಷನ್ ಕಿಟ್ಟನ್ನು ಕೂಡ ವಿತರಣೆ ಮಾಡಿರ್ತೀವಿ. ಈ ಸಂದರ್ಭದಲ್ಲಿ ಕಾರ್ಮಿಕರ ಬಗ್ಗೆ, ಕಾರ್ಮಿಕರ ಜೊತೆಯಲ್ಲಿ ನಾವು ಸದಾ ಇರ್ತೀವಿ. ಸರ್ಕಾರದ ಸವಲತ್ತುಗಳು ಏನಿದೆ ಅಸಂಘಟಿತ ಕಾರ್ಮಿಕರಿಗೆ ಅದನ್ನು ನಾವು ಕಾರ್ಮಿಕರಿಗೆ ಒದಗಿಸಿಕೊಡುವ ನಿಟ್ಟಿನಲ್ಲಿ ಇಲ್ಲಿ ಒಂದು ಆಫೀಸನ್ನು ಓಪನ್ ಮಾಡಿ 10 ವರ್ಷಗಳಿಂದ ಒಂದು ಸ್ಟಾಫನ್ನು ಇಟ್ಟು ಸದಾಕಾಲ ಅವರ ಸೇವೆಯಲ್ಲಿ ನಮ್ಮ ಸ್ಟಾಫ್ ಕೆಲಸ ಮಾಡ್ತಿರ್ತಾರೆ. ಯಾವುದೇ ಸವಲತ್ತುಗಳಿರ್ಬೋದು, ಅವರಿಗೆ ಪೆನ್ಷನ್ ಇರ್ಬೋದು, ಮತ್ತು ಧನ ಸಹಾಯ ಇರ್ಬೋದು, ಅವರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಇರ್ಬೋದು, ಮದುವೆಗೆ ಕಾರ್ಮಿಕರ ಮದುವೆಗೆ ಹಣ ಒದಗಿಸಿ ಕೊಡೋದು, ಮತ್ತು ಎಲ್ಲ ಥರದ ಸವಲತ್ತುಗಳನ್ನು ನಾವು ಒದಗಿಸ್ಕೊಡ್ತಾ ಬಂದಿರ್ತೀವಿ. ಇನ್ನು ಮುಂದೆನೂ ಈ ಕಾರ್ಯಕ್ರಮಗಳನ್ನ ಇದೇ ಥರ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲರಿಗೂ ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ವಿಶೇಷವಾದಂಥ ದಿನ. ಯಾಕೆ ಅಂದರೆ ಇವತ್ತು ನೀವಿಲ್ಲ ಅಂದರೆ ನಮ್ಮ ಬಡಾವಣೆಗಳು ಇಷ್ಟು, ಹಾಗೆ ಮೂಲಭೂತ ಸೌಕರ್ಯಗಳು ಏನಿರ್ತವೆ ಇದು ಯಾವುದು ಕಾರ್ಮಿಕರು ಇಲ್ದಿರ ಇದು ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಇವತ್ತು ವಿಶೇಷವಾದ ದಿನ. ಇನ್ನೊಂದೇನಂದ್ರೆ 12 ಪೌರ ಕಾರ್ಮಿಕರ ಕೆಲಸವನ್ನು ಇವತ್ತು ಕಾಯಂ ಮಾಡಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಒಂದು ವಿಶೇಷವಾದ ಕೊಡುಗೆ ಇವತ್ತು ಸಿಗ್ತಾ ಇದೆ. ಯಾಕೆಂದ್ರೆ ದಿನನಿತ್ಯ ಅವರು ನಮ್ಮ ಜೊತೆ ಕೆಲಸ ಮಾಡ್ತಾ ಇರ್ತಾರೆ, ಸ್ವಚ್ಛವಾಗಿ ಇಡಬೇಕು ಅಂತ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಅವರನ್ನ ಗುರುತಿಸಿ ಇವತ್ತು ನಮ್ಮ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು 12,692 ಜನಕ್ಕೆ ಇವತ್ತು ಕಾಯಂ ಮಾಡ್ತಾ ಇದೆ. ಇದು ತುಂಬಾ